ಅರಿವು ಅಷ್ಟೇ ಜನರಿಗೆ ಆಗ್ತಾರೆ. ದೇಶಕ್ಕೆ ಸಮರ್ಪಣೆಯವಾಗಿ ತಮ್ಮನ್ನು ತಾವು ಬಲಿದಾನವನ್ನು ಕೊಟ್ಟರಲ್ಲ, ಎಲ್ಲ ಉದಾತ್ತ ಉದ್ದೇಶಗಳಿಟ್ಕೊಳ್ಳುವಂತೆಲ್ಲ ಸ್ವಾತಂತ್ರ್ಯದ ಚಿಂತನೆಯನ್ನ ನಮಗೆ ಕೊಟ್ಟು ಹೋದ್ರು. ಆದ್ರೆ ನಾವು ಯಾವ ರೀತಿಯ ಬದುಕ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಅವಲೋಕನ ಮಾಡಿಕೊಳ್ಳುತ್ತೇವೆ. ಈ ಸುಂದರವಾದ ಜೀವನವನ್ನ, ಈ ಸುಂದರವಾದ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಕೂತ್ಕೊಳ್ತಕ್ಕಂಥ ಅವಕಾಶವನ್ನು ನಿರ್ಮಿಸಿಕೊಡಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಒಂದು ಶಿಕ್ಷಣವನ್ನು ಸಿಗಬೇಕಂತ ಕೊಟ್ಟಲ್ಲ. ಅವರ ಜೀವನ ಹೇಗಿತ್ತು? ವಿದ್ಯಾರ್ಥಿ ದಶೆಯಲ್ಲಿ ಅವ್ರು ಶಾಲೆಯಲ್ಲಿ ಕೂತ್ಕೊಳ್ಬೇಕಾದಾಗ ಶಾಲೆಯಲ್ಲಿ ಕೂಡಿಸ್ತಾ ಇರಲಿಲ್ಲ. ನೀನೇನು ಕಲಿತು ದೊಡ್ಡ ಬ್ಯಾರಿಸ್ಟರ್ ಆಗಬೇಕಾಗಿದೆ, ಹೊರಗಡೆ ಹೋಗುವಂತ ಕಳಿಸಿದಾಗ ಅವ್ರು ಹೊರಗಡೆ ಕೂತು ಕಲ್ತ್ಕೊಂಡು ಲಂಡನ್ಗೆ ಹೋಗಿ ದೊಡ್ಡ ವಿದ್ಯೆಯ ಪರ್ವತವಾಗಿ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡು ಬರ್ತಾರೆ. ಯಾವ ಗುರುಗಳವರನ್ನ ಹೀಯಾಳಿಸಿರ್ತಾರೆ ಅವ್ರು ಹುಡ್ಕೊಂಡು ಹೋಗ್ತಾರೆ. ಅವರು ಸತ್ತು ಬಹಳ ವರ್ಷಗಳಾಗಿರ್ತವೆ. ಅವರ ಒಂದು ಅಂತಿಮವಾಗಿ ಶವವನ್ನು ಉಳಿತಕ್ಕಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಆ ಗುರುವಿನ ಉದ್ದೇಶ ಹೇಳ್ತಾರೆ, ನಾನು ಇವತ್ತು ಬ್ಯಾರಿಸ್ಟರ್ ಪದವಿಯನ್ನ ಪಡೆದು ಬಂದಿದ್ದೇನೆ ಗುರುಗಳೇ. ಅಂದ್ರೆ ಎಂತ ಛಲ ಇತ್ತು ಎನ್ನುವಂತ, ಈ ದೇಶವನ್ನ ಕಟ್ಟುವ, ಈ ದೇಶವನ್ನ ಕಾಪಾಡುವಂತಹ ಒಂದು ಗುಣ ಅವರಲ್ಲಿ, ಯಾವ ನಾಯಕತ್ವದ ಗುಣಗಳಿತ್ತು ಎನ್ನುವಂತ. ಆದ್ರೆ ಇಂಥ ಯಾವ ಗುಣಗಳನ್ನ ನಮ್ಮ ಇವತ್ತು ನಮ್ಮ ಸಮುದಾಯದಲ್ಲಿ ಮಾಡ್ತಾ ಇದ್ದೇವೆ. ಆದರ್ಶ ರಹಿತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ವಿ. ಹಣದೇ ಪ್ರಾಮುಖ್ಯತೆ ಆಗಿದೆ, ಅಂತಸ್ತು, ಅಧಿಕಾರ ಎಂಬ ಇವುಗಳ ಹಿಡಿದು ಅವುಗಳ ಹಿಂದೆ ಹೋಗ್ತಾ ಇವೆ ಅನ್ನುವಂಥದ್ದು. ಇವರು ಇವತ್ತು ನಮ್ಮ ತಂದೆ ತಾಯಿಗಳು ಬೆವರ ಸುರಿಸಿ ದುಡಿದ ಹಣವನ್ನ ಇವತ್ತು ನಮಗೆ ಕೇವಲ ಹಾಕಿಕೊಂಡಿದೆ. ಅದನ್ನು ಯಾವುದಾದ್ರೂ ಖರ್ಚು ಮಾಡ್ತಿದ್ವಿ, ದುಂದು ವೆಚ್ಚಗಳನ್ನ ಮಾಡ್ತಾ ಇದ್ವಿ. ಈ ರೀತಿಯಾಗಿ ಸತ್ಯ, ನ್ಯಾಯ ನಿಷ್ಠೆಗಳು ಇವತ್ತು ಯಾರು ಬೇಕಾಗಿಲ್ಲ. ಕೇವಲ ಪುಸ್ತಕದಲ್ಲಿ ಮಾತ್ರ ಆಗಿದ್ದಾವೆ, ಇಂಥ ವಿಚಾರಗಳ ವೇದಿಕೆಯಲ್ಲಿ ಮಾತ್ರ ಆಗ್ತದೆ. ನಿಜ ಜೀವನದಲ್ಲಿ ಬಸವಾದಿ ಶರಣರು ಎಂತ ಕೊಡುಗೆಗಳನ್ನು ಕೊಟ್ಟರು, ಇಂಥ ಯುವಶಕ್ತಿ ನಿರ್ಮಾಣ ಮಾಡಬೇಕಂತ ಕನಸಿಟ್ಟಿದ್ರು. ಅದನ್ನು ನಾವು ಆಗ್ಬೇಕಾಗಿದೆ. ಹಾಗಾಗಿ ಎಲ್ಲ ಕಾಲಕ್ಕೂ ಈ ದೇಶದ ಆಸ್ತಿಯು, ನಿಮ್ಮ ಮನೆಯ ಆಸ್ತಿಯು ನೀವುಗಳ ಆಗುತ್ತೀವಿ. ಅದಕ್ಕೆ ನಾವಿಲ್ಲಿ ಪರಿಪೂರ್ಣತೆಯಿಂದ ನಾಯಕತ್ವ ಗುಣಗಳನ್ನ ಬೆಳೆಸಿಕೊಂಡು ಈ ದೇಶವನ್ನ ಮುನ್ನಡೆಸುವಂತ ನಾಗರಿಕರು ನಾವು ಆಗ್ಬೇಕಾಗಿದೆ. ಹಾಗಾಗಿ ನಮಗಾಗಿ ಈ ಏನು ನಮಗೆ ಯೋಜನೆ ಆದಿ ತಪ್ಪಿಸಿದ ಕಾರಣಗಳು ಏನೇನಿದ್ದಾವೆ ಅಂತ ನೋಡಿದಾಗ ಮೊದಲನೇದಾಗಿ ಮೊಬೈಲ್ ಎನ್ನುವಂಥದ್ದನ್ನ ಕಾಣ್ತಾರೆ. ನಮಗೆ ಕಣ್ಣಿಗೆ ಕಾಡುವ ಮೊದಲೇ ಶತ್ರು ಅಂತ ಹೇಳಿದ್ರೆ ನಮ್ಮ ಮೊಬೈಲ್ ಎನ್ನುವಂಥದ್ದನ್ನ ಕಾಣ್ತಾರೆ. ಯಾವುದು ನಮಗೆ ಅನುಕೂಲ ಆಗಲಿ ಅಂತ ಸಾಧನವನ್ನ ಕಂಡುಹಿಡಿದಿದ್ದೇವೆಯೋ ಅದನ್ನ ನಾವು ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಅದು ನಮ್ಮ ಸಮಯವನ್ನ ಉಳಿಸಿಕೊಳ್ಳುತ್ತಾ ಇದೆ. ನಮ್ಮ ಸಮಯ ಉಳಿಸಲೆಂದು, ಶ್ರಮ ಉಳಿಸಲೆಂದು ಬಂದಿರತಕ್ಕಂಥ ಸಾಧನದ ಕೈಗೊಂಬೆಯಾಗಿ ಇವತ್ತು ನಾವೆಲ್ಲ ಕೈಗೊಂಬೆಯಾಗಿದ್ದೇವೆ ಎನ್ನುವಂಥದ್ದನ್ನ ಕಾಣ್ತಾರೆ. ಅದಕ್ಕೆ ಸಮಯದ ಸಾರ್ಥಕತೆ ಬಳಕೆ ಆಗ್ತಾ ಇದೆ. ಇವತ್ತು ಯಾಕೆ ಯುವಜನತೆ ಹಿಂದುಳಿತಾ ಇದೆ ಅಂತಂದ್ರೆ ಸಮಯವನ್ನ ಸದ್ವಿನಿಯೋಗ ಮಾಡ್ಕೊಳ್ತಾ ಇದೆ. ಈ ಸೃಷ್ಟಿಯಲ್ಲಿ ಎಲ್ಲದರಲ್ಲಿಯೂ ಅಸಮಾನತೆ ಇದೆ, ಆದರೆ ಸಮಯದಲ್ಲಿ ಮಾತ್ರ ಅಸಮಾನತೆ ಇಲ್ಲ. ನನಗೆ ಇರುವುದು 24 ಗಂಟೆ ಸಮಯ, ನಿಮಗೆ ಇರುವುದು ಕೂಡ 24 ಗಂಟೆ ಸಮಯ ಅಂತ ಹೇಳ್ತಾರೆ. ಅದಕ್ಕೆ ಸೃಷ್ಟಿಯಲ್ಲಿ ಎಲ್ಲಾ ಜೀವಿಗಳಿಗೆ ಸಮನಾಗಿ ದೊರೆತಿರುವುದು ಯಾವುದಾದರೂ ಒಂದು ಇದ್ದರೆ ಅದು ಸಮಯ ಮಾತ್ರ. ಅದಕ್ಕಾಗಿ ನೀವು ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಇಫ್ ಯು ಕಿಲ್ ದ ಟೈಮ್ ಕಿಲ್ಸ್ ಯುವರ್ ಆಂಬಿಷನ್ ಅಂತ ಹೇಳ್ತಾರೆ. ನಿಮ್ಮ ಒಂದು ಆತ್ಮವಿಶ್ವಾಸವನ್ನ, ನಿಮ್ಮ ನಿರೀಕ್ಷೆಗಳನ್ನ, ನಿಮ್ಮ ಉನ್ನತ ಭವಿಷ್ಯವನ್ನ ಹಾಳು ಮಾಡುತ್ತದೆ. ಸಮಯವನ್ನ ನೀವು ಸದ್ವಿನಿಯೋಗ ಮಾಡಿಕೊಳ್ತಾ ಇದ್ದೀರಿ ಮತ್ತು ಸಿಗರೇಟ್, ಮದ್ಯಪಾನ ಇವುಗಳಿಗೆ ದಾಸರಾಗಿರ್ತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ ಒಂದು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ರಿಸರ್ಚ್ ಆಗಿ ಇವತ್ತಿಗೆ ತಂದೆ ತಾಯಿ ಬಹಳಷ್ಟು ಕಷ್ಟಪಟ್ಟವರಿಗೆ ನೀಟ್ ಎಕ್ಸಾಮ್ ಬರೆಸಿ ವೈದ್ಯಕೀಯ ಪರೀಕ್ಷೆಯನ್ನ, ಎಂಟ್ರೆನ್ಸ್ ಎಕ್ಸಾಮ್ ಪರೀಕ್ಷೆಯನ್ನ ಪಾಸ್ ಮಾಡಿ ಸೀಟ್ ಸಿಕ್ಕಿದೆ. ಅವರಿಗೆ ಒಂದು ಸಿಟಿಗೆ ಒಂದು 3 ಕೋಣೆಗಳಿರುವಂತ ಒಂದು ರೂಮ್ ಅನ್ನು ಕೊಡಿಸಿದ್ದಾರೆ. ಆ ರೂಮಲ್ಲಿ ಓದಿಸ್ತಾ ಇದ್ದಾರೆ. ಆ ರೂಮಲ್ಲಿ ಇವ್ರಿಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಲೈಟ್ ಅನ್ನ ಆವಿಷ್ಕಾರ ಮಾಡಿ ಸೂರ್ಯನ ಬೆಳಕಿಲ್ಲದೆ ಆ ಒಂದು ಮನೆಯೊಳಗೆ ಗಾಂಜಾ ಅಫೀಮನ್ನ ಬೆಳೀತಕ್ಕಂಥದ್ದನ್ನ, ಆ ಗಾಂಜಾ ಅಫೀಮನ್ನ ಬೆಳೆದು ಅದು ಬಂದಿರತಕ್ಕಂಥ ದುಡ್ಡಿಂದ ಅವರು ವೈಭೋಗದ ಜೀವನವನ್ನ, ಅಂದ್ರೆ ಈ ಒಂದು ಆಧುನಿಕವಾಗಿ ನಾವೇ ಮೋಜು ಮಸ್ತಿ ಪಬ್ಬುಗಳನ್ನ ಅಂತ ಹೇಳಿದ್ವಿ, ಅಂತ ಒಂದು ಯಾವ ಮಸ್ತಿಗಳಲ್ಲಿ ಅವ್ರು ಕಳೆದಿರ್ತಕ್ಕಂಥ
ನಾವು ಮೊದಲು ಇವೆಲ್ಲ ವ್ಯಸನಗಳಿಂದ ದೂರ ಬಿದ್ದು ಪುಸ್ತಕದ ವ್ಯಸನಿಗಳಾಗಬೇಕು. ನಾವು ಮೊಬೈಲ್ ವ್ಯಸನಗಳಿಗಿಂತ, ಧೂಮಪಾನದ ವ್ಯಸನಿಗಳಿಗಿಂತ, ಮದ್ಯಪಾನದ ವ್ಯಸನಿಗಳಿಗಿಂತ ನಾವು ಪುಸ್ತಕದ ವ್ಯಸನಿಗಳಾದ್ರೆ ನಮ್ಮ ಜೀವನ ಬಹಳ ಅರ್ಥಪೂರ್ಣವಾಗುತ್ತೆ. ವಿದ್ಯಾರ್ಥಿಗಳು ಇತ್ತೀಚೆಗೆ ನೋಡಿದಾಗ IPL ಎನ್ನುವಂತ ಪ್ರತಿ ವರ್ಷದ ಸ್ಟಾರ್ಟ್ ಆದಾಗ ಎಷ್ಟೋ ಒಂದು ವಿದ್ಯಾರ್ಥಿಗಳು ಆತ್ಮಹತ್ಯೆಗಳನ್ನ ಬೆಟ್ಟಿಂಗ್ ದಾಸರಾಗಿ ಹೊಂದಿರುವಂತೆಲ್ಲ ಕಾಣ್ತಾ ಇದ್ದೀವಿ. ಮತ್ತು ಬೆಟ್ಟಿಂಗ್ ಆಡಿ ಆ ಬೆಟ್ಟಿಂಗ್ ಅನ್ನ ಹಣವನ್ನು ಕಟ್ಟುವುದಕ್ಕಾಗಿ ಸುಳ್ಳು ಸುಳ್ಳನೆ ನಮಗೆ ಫೋನ್ ಕರೆಗಳು ದಿನ ಮಾಡ್ಕೊಂಡು ಬರ್ತಿರ್ತವೆ. ಅವ್ರಿಗಾಗಿಲ್ಲ ಇವ್ರಿಗಾಗಿಲ್ಲ ದುಡ್ಡನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇರುವಂತಲ್ಲ. ಎಂತ ಒಂದು ಕಾಲಘಟ್ಟದಲ್ಲಿ ನಾವು ವಿದ್ಯಾರ್ಥಿಗಳೇ ಈ ಒಂದು IPL ಎನ್ನುವಂಥದ್ದು ದೇಶಕ್ಕೆ ಆದಾಯ ತರುವಂತ ಕ್ರೀಡೆ ಆಗಿಲ್ಲ. ಇವತ್ತು ಅದು ಒಂದು ಕಂಪನಿಗೆ ಮಾರಾಟವಾಗಿದ್ದ ಆಟಗಾರರು ಆ ಮಾರಾಟವಾದ ಕಂಪನಿಗೆ ಆದಾಯವನ್ನು ಹೋಗ್ತದೆ. ಆದ್ರೆ ಇವತ್ತು ಅದಕ್ಕೆ ನಾವು ದಾಸರಾಗಿ ಆ ಬೆಟ್ಟಿಂಗ್ ಅನ್ನ ಕಟ್ಟಿ ಸಮಯವನ್ನು ವಿನಿಯೋಗಿಸಿ ಆ ಮ್ಯಾಚ್ಗಳನ್ನು ನೋಡಿ ನಾವೆಂತ ಆಸಕ್ತದಲ್ಲಿ ನಾವು ಉಳಿದಿದ್ದೇವೆ ಯೋಜನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಒಂದು ಕಡೆಗೆ ಇದೆಲ್ಲ ಯಾಕಾಗ್ತದೆ ಇಂಥವೆಲ್ಲ ಅಂತ ಹೇಳಿದ್ರೆ ಕಷ್ಟಪಟ್ಟು ಬರ್ಬೇಕು. ನಮಗೆ 12ನೇ ಶತಮಾನದಲ್ಲಿ ಬಸವಣ್ಣನವರೊಂದಿಗೆ ಸತ್ಯತೆ ಎನ್ನುವಂತಹ ಒಬ್ಬ ವಚನಕಾರನಿಗೆ ಒಂದು ಬಹಳ ಶ್ರೇಷ್ಠವಾದ ಒಂದು ವಚನವನ್ನು ಹೇಳುತ್ತದೆ. ಆ ವಚನ ಹೀಗೆ: ಪಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದನಾದರೆ ನಿಮ್ಮ ಆಣೆ, ನಿಮ್ಮ ಕ್ರಮದ ಆಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿ ನಿನ್ನಲ್ಲದೆ ನಾನು ಅಡಿಮಾನವ ಮಾಡಿ ಪರ ದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎಲ್ಲ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶ್ರಮ ಜಪಿಸುವ ಎನ್ನುವಂತ ವಚನವನ್ನು ಬರೀತಾರಲ್ಲ. ಆಕೆಯ ಕಾಯಕ ಬೀದಿಯ ಕಸಗೂಡಿಸುವ ಕಾಯಕ. ಆಕೆ ಬೀದಿ ಕಸಗೂಡಿಸುವಾಗ ವಸ್ತ್ರದಲ್ಲಿ ಒಂದು ಬಂಗಾರ ಬೆಳ್ಳಿ ಏನಾದರೂ ಬಿದ್ದಿದ್ರೆ ಅದನ್ನು ನಾನು ಕೈ ಮುಟ್ಟಿ ಎತ್ತುವುದಿಲ್ಲ ಅಂತ ಹೇಳ್ತಾರೆ. ಆಕೆಯಲ್ಲಿ ಎಂತ ಒಂದು ಕಾಯಕ ಪ್ರಜ್ಞೆ ಇತ್ತು ಅಂತ ಹೇಳ್ತಾರೆ. ಪರ ದ್ರವ್ಯ, ಪರ ಧನ, ಪರ ಸತಿ ಇವುಗಳಿಗಾಗಿಯೇ ಬಡದಾಡುವಂತ ಜಗತ್ತಿನಲ್ಲಿ ನಾವಿದ್ದೇವೆ. ಅದಕ್ಕೆ ವಿದ್ಯಾರ್ಥಿಗಳೇ ವಚನ ಸಾಹಿತ್ಯ ಎನ್ನುವಂಥದ್ದು ನಮ್ಮನ್ನ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ನಮ್ಮನ್ನ ಸುಜ್ಞಾನಿಗಳನ್ನಾಗಿ ಮಾಡತಕ್ಕಂಥ ಒಂದು ಬಹುದೊಡ್ಡ ಪರಂಪರೆಯನ್ನು ಬಸವಾದಿ ಶರಣರು ಕೊಟ್ಟು ಹೋಗಿದ್ದಾರೆ. ಅವರು ಬೆಳಗಿನ ಹಾದಿಯಲ್ಲಿ ಯೋಜನೆ ಸಾಗಿದೆ ಆಗಿದೆ ನನ್ನ ದೇಶ ಪ್ರಬುದ್ಧ ಭಾರತ ಆಗ್ತದೆ ಎನ್ನುವಂಥದ್ದನ್ನ ಕಾಣ್ತಾ. ಇವತ್ತು ಅನ್ನದ ಮೂಲವನ್ನ ಹುಡುಕುವ ಬರದಲ್ಲಿ ನಾವು ಇವುಗಳೆಲ್ಲರೂ ಏನ್ ಮಾಡಿದ್ದೀವಿ ಅಂದ್ರೆ ಮಾನವೀಯ ಮೌಲ್ಯಗಳನ್ನ ಮರೆತು ಬದುಕುತ್ತಿದ್ದೇವೆ. ಅದಕ್ಕೆ ವಿವೇಕಾನಂದರು ಮಾತ್ರ ಹೇಳ್ತಾ ಇದ್ದಾರೆ, ನೀನು ಪಡೆದ ವಿವೇಕದಿಂದ, ನೀನು ಬೆಳೆಸಿದ ಶಾಲಾ ಕಾಲೇಜುಗಳ ಜ್ಞಾನದಿಂದ ಈ ದೇಶದ ಒಳಿತಿಗಾಗಿ ನೀನೇನು ಬದುಕನ್ನ ಕಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಬದುಕನ್ನ ಬದುಕಲಿಲ್ಲ ಅಂತ ಹೇಳಿದ್ರೆ ನೀನು ದೇಶದ ಪ್ರಥಮ ದ್ರೋಹಿ ಆಗ್ತೀಯ. ನಾನು ಪಡೆದಿರ್ತಕ್ಕಂಥ ಶಿಕ್ಷಣದಿಂದ ನನ್ನ ದೇಶಕ್ಕೆ ಒಳಿತಾಗುವ ನಿಟ್ಟಿನಲ್ಲಿ ನಾವು ಬದುಕಬೇಕು. ಆ ನಿಟ್ಟಿನಲ್ಲಿ ಜಗತ್ತು ಇವತ್ತು ದೇಶ